ಧರ್ಮಸ್ಥಳದಿಂದ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ಬೇಕು ಅಂದರೆ ಬಸ್ ರೂಟೇ ಚಾಯ್ಸ್ ಮಾಡ್ಕೊಳ್ಳಿ, ಯಾಕಂದರೆ ತುಂಬ ಸಖತ್ ಜರ್ನಿ ಇರುತ್ತೆ. ನಾನು ಧರ್ಮಸ್ಥಳನ 4 ಗಂಟೆ ರೀಚ್ ಆದೆ. 4 ಗಂಟೆಗೆ ಹೋಗಿ ದರ್ಶನ ಎಲ್ಲ ಮಾಡಿಕೊಂಡು ನಾನು ಈಚೆಗಡೆ ಬರೋಷ್ಟರಲ್ಲಿ ಹತ್ತತ್ರ ಒಂದು 5:45 6 ಗಂಟೆ ಆಗಿತ್ತು. 6 ಗಂಟೆಗೆ ನಾನು ಏನು ಚೆಕ್ ಮಾಡಿದೆ ಅಂದರೆ ಫಸ್ಟ್ ಹೋಗಿ ವ್ಯಾನು ಜೀಪು ಸ್ಪೆಷಾಲಿಟಿ ನಾನು ಚೆಕ್ ಮಾಡಲಿಲ್ಲ, ಯಾಕಂದರೆ ಫಸ್ಟು ನಾನು ಬಜೆಟ್ ಟ್ರಾವೆಲರ್ ಆಗಿ ನಾನು ಹೊರಟಿದ್ದೆ ಬಸ್ಗೆ. ಬಸ್ ಹತ್ರ ಹೋದೆ, ಬಸ್ ಆಲ್ರೆಡಿ ರೆಡಿಯಾಗಿ ನಿಂತಿತ್ತು. ಲಾಸ್ಟ್ ಬಸ್ಸು ಧರ್ಮಸ್ಥಳದಿಂದ ಕುಕ್ಕೆಗೆ 7:15 ಇರುತ್ತಂತೆ. ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹತ್ತತ್ರ 60 ಕಿಲೋಮೀಟರ್ಸ್ ಆಗುತ್ತೆ ಧರ್ಮಸ್ಥಳದಿಂದ. ನೀವೇನಾದರೂ ಟ್ರಾವೆಲ್ ಮಾಡಬೇಕು ಅಂದರೆ ಈ ವ್ಯಾನು, ಕಾರು, ಟಿ ಟಿ ಇದರಲ್ಲೆಲ್ಲ ಟ್ರಾವೆಲ್ ಮಾಡಬೇಡಿ, ಯಾಕಂದರೆ 150 ರೂಪಾಯಿ ಆಗುತ್ತೆ, ಪ್ಲಸ್ ನಿಮಗೆ ಮಜಾ ಸಿಗೋಲ್ಲ. KSRTC ಬಸ್ಸಲ್ಲಿ ಟ್ರಾವೆಲ್ ಮಾಡಿ ಗುರು, ಸಖತ್ ಮಜಾ ಸಿಗ್ತದೆ. ಯಾವುದೋ ಆಫ್ ರೋಡಲ್ಲಿ ಕರ್ಕೊ ಹೋಗ್ತಾನೆ ನಿಮ್ಮನ್ನ. ಏನು ಚೆಂದಾಗಿ ರೂಟ್ ಐತೆ ಅಂದರೆ ಒಂದೊಂದು ಹಳ್ಳ ಪಳ್ಳ ಎಲ್ಲ ಕಡೆನೂ ಏನೂ ನೋಡಲ್ಲ. KSRTC ಅವರು ಪಾಪ ಅಂತ ಹೊಡಿತಾರೆ, ಸಖತ್ತಾಗಿ ಹೊಡಿತಾರೆ ಮಾತ್ರ. ಒಂದ್ಸಲಿ ಟ್ರೈ. ನಾನು ಹಂಗೆ ಎಕ್ಸ್ಪೀರಿಯೆನ್ಸ್ನ ತೊಗೊಂಡು ಬಂದಿದ್ದೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ. ಬಂದಿದ್ದ ತಕ್ಷಣವೇ ಹೋಗಿ ದರ್ಶನಕ್ಕೆ ನಿಂತ್ಕೊಂಡೆ. ದರ್ಶನ ಎಲ್ಲ ಒಂದು 15 ನಿಮಿಷದಲ್ಲಿ ದರ್ಶನ ಆಗೋಯ್ತು ಗುರು. ನಾನು ಹೋಗಿದ್ದು ವೀಕ್ ಡೇಸಲ್ಲಿ ಬೇರೆ, 15 ನಿಮಿಷದಲ್ಲಿ ದರ್ಶನ ಆಯಿತು. ಅದಾದಮೇಲೆ ನಾನೇನು ಮಾಡಿದೆ, ಡೈರೆಕ್ಟಾಗಿ ಹೋಗಿ ಪ್ರಸಾದ ಲೈನಾಗಿ ನಿಂತ್ಕೊಂಡೆ. ಸಂಜೆ ಪ್ರಸಾದ ಅಲ್ಲೇ ಕೊಡ್ತಾಯಿದ್ರಲ್ಲ, ಅಲ್ಲೇ ಹೋಗಿ ನಿಂತ್ಕೊಂಡೆ. ಸಕ್ಕತ್ತಾಗಿತ್ತು ಪ್ರಸಾದ ಮಾತ್ರ. ತಿಂದಾದ್ಮೇಲೆ ಕೆಳಗಡೆ ಬಂದು ನಾನು ಇನ್ನೇನು ಉಳ್ಕೋಬೇಕಲ್ಲ. ಬೇರೆ ಕಡೆ ಲಾಡ್ಜಲ್ಲೆಲ್ಲ ಕೇಳೋದಾದರೆ ಒಂದು 500 600 800 ಈ ಥರ ಹೇಳ್ತಾರೆ ಲಾಡ್ಜಲ್ಲಿ ಉಳ್ಕೊಳ್ಳೋಕ್ಕೆ, ಅಂದರೆ ಒಂದು ನೈಟ್ ಸ್ಟೇ ಆಗೋಕ್ಕೆ ಮತ್ತು ಬೆಳಗ್ಗೆ ಎದ್ದು ಸ್ನಾನ ಗೀನ ಮಾಡ್ಕೊಳ್ಳೋಕ್ಕೆ 500 600 ಗಂಟೆ ಕೇಳ್ತಾರೆ. ಅದಕ್ಕೆ ನಾನು ಒಂದಷ್ಟು ಕಡೆ ವಿಚಾರಿಸ್ದೆ. ಅದಾದಮೇಲೆ ನಮಗೆ ಇಲ್ಲೆಲ್ಲರೂ ಮಲಗಿರೋದು ಕಾಣಿಸ್ತು. ಇಲ್ಲೆಲ್ಲ ನೋಡ್ತಾ ಇದ್ದೀನಿ ನೋಡಿ, ಇಲ್ಲೆಲ್ಲ ನೀಟಾಗಿ ಮಲಗಿದ್ದಾರೆ. ನಾನು ಇದೇ ಜಾಗದಲ್ಲಿ ಹೋಗಿ ಮಲ್ಕೊಂಡು ಬೆಳಗ್ಗೆ ಎದ್ದು ಆರಾಮಾಗಿ ಫ್ರೆಶ್ ಅಪ್ ಆಗೋಕ್ಕೂ ಒಳ್ಳೆ ದಾರಿ ಇದೆ. ಯಾಕಂದರೆ ನೀವು ನೋಡ್ತಾ ಇದ್ದೀರಲ್ವ ದೇವಸ್ಥಾನ, ಈ ದೇವಸ್ಥಾನದಿಂದ ಹಾಗೇ ಒಂದು 300 ಮೀಟ್ರ್ ನಡ್ಕೊ ಹೋದರೆ ನಿಮಗೆ ಫ್ರೆಶ್ ಅಪ್ ಆಗೋಕ್ಕೂ ಜಾಗ ಚೆಂದ ಇದೆ. ನೋಡಿ ನಾನು ತೋರಿಸ್ತೀನಿ. ಈಗ ದೇವಸ್ಥಾನದಿಂದ ಹಾಗೆ ಮುಂದೆ ಬಂದರೆ, ಒಂದು ಸ್ವಲ್ಪ ಮುಂದೆ ಬಂದರೆ ನಿಮಗೆ ಪಾರ್ಕಿಂಗ್ ಲಾಟ್ ಕಾಣಿಸ್ತದೆ. ಈ ಪಾರ್ಕಿಂಗ್ ಲಾಟ್ದಲ್ಲೇ ನಿಮಗೆ ಶೌಚಾಲಯ ಇರೋದು. ದೇವಸ್ಥಾನದಿಂದ ಹಾಗೆ ಮುಂದಕ್ಕೆ ಹೋದರೆ, ಒಂದು ಸ್ವಲ್ಪ ಮುಂದಕ್ಕೆ ಬಂದರೆ ಸಾಕು, ಇಲ್ಲಿ ಟಿ ಟಿಗಳು, ಬಸ್ಗಳು, ಕಾರುಗಳು ಎಲ್ಲ ಪಾರ್ಕಿಂಗ್ ಲಾಟ್ ಕಾಣಿಸ್ತದೆ. ಈ ಪಾರ್ಕಿಂಗ್ ಲಾಟಲ್ಲಿ ಆ ಮೂಲೆಯಲ್ಲಿ ಕಾಣಿಸ್ತಾ ಇರೋದೇ ನೋಡಿ ಶೌಚಾಲಯ. ಇಲ್ಲಿ ನಿಮಗೆ ಸೌದೆ ಒಲೆಯಲ್ಲಿ ನೀರು ಹಾಕ್ತಾ ಇರ್ತಾರೆ. ನೀವು ಅಲ್ಲಿ ಹೋಗ್ಬಿಟ್ಟು ಬಿಸಿ ಸೌದೆ ಒಲೆ ನೀರನ್ನ ಉಯ್ಕೋಬೋದು, ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ನಾನು ಯಾಕೆ ನದಿಗೆ ಹೋಗಲಿಲ್ಲ ಅಂದರೆ, ನದಿಗೆ ಹೋದರೆ ಒಂದು ಸ್ವಲ್ಪ ಟೈಮ್ ಬೇಕು. ಯಾಕಂದರೆ ಒಂದಷ್ಟೊತ್ತು ಪಾಟಾಡಿ ಎಲ್ಲ ಮಾಡಿ ಎಲ್ಲ ರೆಡಿಯಾಗಿ ವಾಪಸ್ ಬರೋ ಅಷ್ಟರಲ್ಲಿ ಟೈಮ್ ಆಗೋಗುತ್ತೆ. 9 ಗಂಟೆಗೆ ನನಗೆ ಟ್ರೈನ್ ಇದ್ದಿದ್ದು ವಾಪಸ್ ರಿಟರ್ನು. ನೋಡಿ ಇದೇ ಸೌದೆ ಒಲೆಯಲ್ಲಿ ನೀರು ಕಾಯಿಸ್ಕೊಡ್ತಾರೆ, ಉಯ್ಕೋಬೋದು. ಉಯ್ಕೊಂಡಾದ್ಮೇಲೆ ಹಂಗೆ ಮತ್ತೆ ಇನ್ನೊಂದ್ಸಲಿ ದರ್ಶನಕ್ಕೆ ಬಂದೆ. ನಾನು ಈ ಥರ ಮಾಡಿದ್ದು ಬರೀ 2 ದಿನ ಗುರು. ಇವತ್ತು ಬೆಳಗ್ಗೆ 7 ಗಂಟೆಗೆ ರೀಚ್ ಆದೆ ಅಂದ್ಕೊಳ್ಳಿ, ಮತ್ತು ನಾಳೆ ಸಂಜೆ 6 ಗಂಟೆಗೆಲ್ಲ ಮನೇಲಿದ್ದೆ. ಈಗ ಪ್ರಸಾದನೂ ತೊಗೊಂಡೆ. ಪ್ರಸಾದ ತೊಗೊಂಡಾದ್ಮೇಲೆ ಅಲ್ಲೇ ನಾಷ್ಟ ಕೊಟ್ಟರು, ಅದು ಉಪ್ಪಿಟ್ಟು ಕೊಟ್ಟಿದ್ರು, ಚೆನ್ನಾಗಿತ್ತು, ತಿಂದೆ. ಅದಾದಮೇಲೆ ಅಲ್ಲಿಂದ ಬರಬೇಕಾದ್ರೆ ಟ್ರೈನು ಏನಾಗಿದೆ ಫಾಲ್ಟು ಅಂದರೆ, ಟ್ರೈನ್ದು ಏನು ಸಖತ್ ಫಾಲ್ಟ್ ಆಗಿದೆ ಅಂದರೆ, ಈಗ ನೆನ್ನೆ ಏನು ಹೋಗಿದ್ದೆ ಟ್ರೈನು 7 ಗಂಟೆಯಿಂದ ಯಶವಂತಪುರದಿಂದ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಏನು ಟ್ರೈನಲ್ಲಿ ಹೋಗಿದ್ದೆ, ಅದೇ ಟ್ರೈನ್ ಬಂತು, ಅದೇ ಸೀಟ್ ಕೊಟ್ಟರು, ಅಲ್ಲೇ ಕೂತ್ಕೊಂಡು ಜರ್ನಿ ಮಾಡಿದ್ದೀನಿ ನಾನು ಇವತ್ತು. ಈ ಥರ ಕಾಮಿಡಿ ಆಗಿದೆ ಗುರು. ಅದಾದಮೇಲೆ ಇಲ್ಲಿಂದ ನಿಮಗೆ ಏನು ಕುಕ್ಕೆ ಸುಬ್ರಹ್ಮಣ್ಯ ರೂಟ್ ಇದೆ, ಇಲ್ಲಿಂದ ಸ್ಟಾರ್ಟು ಗುರು. ನಿಮಗೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದ್ಬಿಟ್ಟು ಡಬಲ್ ಇಂಜಿನ್ ಹಾಕ್ಕೊಂಡು ಅಲ್ಲಿಂದ ನಮಗೆ ಘಾಟ್ ಸೆಕ್ಷನ್ ಎಂಟ್ರಿ ಆಗುತ್ತೆ. ಆ ಕಡೆಯಿಂದ ಬರಬೇಕಾದ್ರೆ ಸಕಲೇಶ್ವರದಲ್ಲಿ ಡಬಲ್ ಇಂಜಿನ್ ಹಾಕ್ತಾನೆ, ಈ ಕಡೆಯಿಂದ ಹೋಗ್ಬೇಕಾದ್ರೆ ಸುಬ್ರಹ್ಮಣ್ಯ ರೋಡಲ್ಲಿ ಡಬಲ್ ಇಂಜಿನ್ ಹಾಕ್ತಾನೆ. ನೋಡಿ ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಚೆನ್ನಾಗಿ ಮಾಡ್ಬೋದೇನೋ, ನೋಡೋಣ ನೆಕ್ಸ್ಟ್ ಸಲ ಬಂದಾಗ ಜರ್ನಿ ಹೆಂಗಿರುತ್ತೆ ಅಂತ. ಓಕೆನಾ, ಇಷ್ಟೇ ಆಗಿತ್ತು ಇವತ್ತಿನ ವಿಡಿಯೋ. ಇವತ್ತಿಗೆ ಸಾಕು, ಬಾಯ್.